ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಇದನ್ನು ಮೈಸೂರು ಸಿಲ್ಕ್ ಸ್ಯಾರಿಗೆ ಈ ಥರ ಇದೆ, ಇದು ಬಾರ್ಡರು ಕುಚ್ಚು ಹಾಕೋದು ಹೇಗೆ ಅಂತ ಹೇಳೋಣ. ಇದಕ್ಕೆ ನಾನು 6 ಎಳೆ ದಾರನ ಮಾಡಿಕೊಂಡು ಗಂಟಾಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಒಂದು ರಿಂಗ್ ಬೀಡು ಮತ್ತು ಒಂದು ಹಾರ್ಟ್ ಶೇಪ್ ಬೀಡು, ಸ್ಮಾಲ್ ಗೋಲ್ಡನ್ ಬೀಡು ಮತ್ತು ಅದಕ್ಕಿಂತ ಸ್ವಲ್ಪ ದೊಡ್ಡ ಗೋಲ್ಡನ್ ಬೀಡನ್ನ ತೊಗೊತಿದ್ದೀನಿ. ಹಾಗೆ ನಾನು 10 ನಂಬರ್ ನೀಡನ್ನು ತೊಗೊಂಡಿದ್ದೀನಿ ಇಲ್ಲಿ. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಸ್ಲಿಪ್ ನಾಟ್ ಹಾಕ್ಕೋಬೇಕು, ಆಮೇಲೆ ಒಂದು ಚೈನು, ಅದಾದಮೇಲೆ ಒಂದು ಸತಿ ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹಾಕಿ ದಾರ ತೊಗೊಂಬಂದು ಎರಡನ್ನ ಒಂದು ಸರ್ತಿ, ಆಮೇಲೆ ಎರಡನ್ನ ಒಂದು ಸರ್ತಿ ಡಬಲ್ ಕ್ರೋಶೆಟ್ ಹಾಕಬೇಕು. ಸೂಜಿ ಮೇಲೆ ದಾರ ತೊಗೊಂಡು ರಿಂಗ್ ಒಳಗಡೆ ಹಾಕಿ ಎರಡನ್ನ ಒಂದು ಸರ್ತಿ, ಆಮೇಲೆ ಎರಡನ್ನ ಒಂದು ಸರ್ತಿ. ಸೂಜಿ ಮೇಲೆ ದಾರ ತೊಗೊಳ್ಳೋದು, ರಿಂಗ್ ಒಳಗಡೆ ಹಾಕೋದು. ಸೂಜಿ ಮೇಲೆ 3 ದಾರ ಇರುತ್ತೆ, 2 ಒಂದು ಸರ್ತಿ ಹಾಕಬೇಕು, ಆಮೇಲೆ 2 ಒಂದು ಸರ್ತಿ. ಇದೇ ಥರ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು ಹೋಗಬೇಕು. ತುಂಬ ಈಸಿಯಾಗಿದೆ ಡಿಸೈನ್ ಇದು, ಬಿಗಿನರ್ಸ್ ಕೂಡ ಹಾಕ್ಬೋದು. ಆಮೇಲೆ ಜಾಸ್ತಿ ಟೈಮು ತೊಗೊಳ್ಳಲ್ಲ, ಈಸಿಯಾಗಿ ಅಂದರೆ ಬೇಗ ಆಗೋಗುತ್ತೆ. ಒಂದು ಸೀರೆಗೆ ಒಂದು 20ಇಂದ 22ವರೆಗೂ ಈ ಥರ ಬೀಡ್ಸ್ ಬೇಕಾಗುತ್ತೆ. ಅಂದರೆ ಈ ಥರ ಒಂದು ರಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಒಂದು 5 to 7 ಮಿನಿಟ್ಸು ಸಾಕಾಗುತ್ತೆ. ಸೊ ತುಂಬ ಈಸಿ ಇದೆ ಡಿಸೈನು, ಎಲ್ಲರೂ ಟ್ರೈ ಮಾಡ್ಬೋದು. ಯಾರ್ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಡಬಲ್ ಕ್ರೋಶೆಟ್ ಆ ರಿಂಗ್ ಪೂರ್ತಿ ಆಗೋವರೆಗೂ ಹಾಕ್ಕೊಂಡು ಹೋಗಬೇಕು. ನಾನು ಸ್ವಲ್ಪ ಫಾಸ್ಟಾಗಿ ಹಾಕ್ತಿದ್ದೀನಿ, ಬೇಗ ಆಗಲಿ ಅಂತ. ಈಗ ಇನ್ನೊಂದು ಲಾಸ್ಟ್ ಡಬಲ್ ಕ್ರೋಶೆಟ್, 2 ಸೇರಿಸಿ 1, 3 ಸೇರಿಸಿ 1. ಈಗ ಫಸ್ಟಿಗೆ ಒಂದು ಚೈನ್ ಏನು ಹಾಕಿರ್ತೀವಲ್ಲ, ನಾವು ನಾಟ್ ಹಾಕ್ಬಿಟ್ಟು ಸ್ಲಿಪ್ ನಾಟ್ ಹಾಕಿ ಚೈನ್ ಹಾಕಿರ್ತೀವಲ್ಲ, ಅಲ್ಲಿಗೆ ಅಂದರೆ ಸೂಜಿ ಮೇಲೆ ದಾರ ತೊಗೋಬಾರ್ದು, ಹಾಗೆ ಸೂಜಿನ ಒಳಗಡೆ ಹಾಕಿ ದಾರಾನ ತೊಗೊಂಡು ಬಂದು ಆ ದಾರನ ಸ್ವಲ್ಪ ಮೇಲೆ ಎಳ್ಕೊಂಡು ಒಂದು ರಿಂಗ್ ಬೀಡ್ ಹಾಕಿದ್ದೀನಿ ನಾನು, ಒಂದು ಸ್ಮಾಲ್ ಗೋಲ್ಡನ್ ಬೀಡು. ಸೊ ಸ್ವಲ್ಪ ದಾರ ಮೇಲೆ ಎಳ್ಕೊಳ್ಳೋದು, ನೆಕ್ಸ್ಟ್ ಆ ಚೈನ್ ಬರುತ್ತಲ್ಲ, ಚೈನು ಗ್ಯಾಪಲ್ಲಿ ಹಾಕಿ ದಾರಾನ ಎಳ್ಕೊಳ್ಳೋದು. ಸೊ ಒಂದು ರಿಂಗ್ ಬೀಡು, ಒಂದು ಸ್ಮಾಲ್ ಗೋಲ್ಡನ್ ಬೀಡು. ಇದೇ ಥರ 8 ಸ್ಮಾಲ್ ಗೋಲ್ಡನ್ ಬೀಡ್ಸ್ನ ಹಾಕಬೇಕು. ಒಂದು 2 3 4 ಆಯಿತು, ಇನ್ನು 4. ತುಂಬ ಈಸಿ ಇದೆ. ಒಂದು ಸತಿ ಮೇಲೆ ಎಳ್ಕೊಂಡು ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡಿ, ನೆಕ್ಸ್ಟ್ ಚೈನ್ ಗ್ಯಾಪ್ ಏನಿರುತ್ತಲ್ಲ, ಮೇಲೆ ಡಬಲ್ ಕ್ರೋಶೆಟ್ ಹಾಕಿ ಮೇಲೆ ಚೈನ್ ಬಂದಿರುತ್ತಲ್ಲ, ಆ ಚೈನ್ಗೆ ಸೇರಿಸ್ಕೊಂಡು ಹಾಕಬೇಕು. Seven,
ಲಾಸ್ಟ್ ಬೀಡ್. ಎಂಟಾದಮೇಲೆ ಒಂದು ಚೈನ್ ಹಾಕಿಬಿಟ್ಟು ಕಟ್ ಮಾಡ್ಕೊಬೇಕು. ದಾರನ ಕಟ್ ಮಾಡಿಕೊಂಡು ಅದೇನು ಎಕ್ಸ್ಟ್ರಾ ದಾರ ಇರುತ್ತೆ ಅದನ್ನು ಹಿಂದೆಗಡೆ ಗ್ಲೂ ಗಮ್ ಹಾಕಿಬಿಟ್ಟು ಈ ಥರ ಅಂಟಿಸ್ಬಿಡ್ಬೇಕು. ಅದು ಒಂದು ಸ್ವಲ್ಪ ಹೊತ್ತು ಆರಿದ ಮೇಲೆ ಅದೇನು ಕಾಣಂಗಿಲ್ಲ ಗಮ್ಮು. ಸೊ ಈ ಥರ ಅಂಟಿಸಿ ನೆಕ್ಸ್ಟ್ ಒಂದು ನಾರ್ಮಲ್ ನಿಡ್ಲ್ ತೊಗೊಂಡು ಅದಕ್ಕೆ ಎರಡೆಳೆ ದಾರ ಪೋಣಿಸ್ಕೊಂಡಿದ್ದೀನಿ. ಹಾರ್ಟ್ ಶೇಪ್ ಬೀಡನ್ನ ಈ ಥರ ಇನ್ಸರ್ಟ್ ಮಾಡಿ ಒಂದು ಫಸ್ಟಿಗೆ ದೊಡ್ಡದು ಒಂದು ಸ್ಮಾಲ್ ಬೀಡ್ಗಿಂತ ಸ್ವಲ್ಪ ದೊಡ್ಡ ಸೈಜ್ದು ಆ ಬೀಡು, ಆಮೇಲೆ ಸ್ಮಾಲ್ ಬೀಡು, ಈಗ ನಾವು ಎಂಟು ಹಾಕಿದ್ವಲ್ಲ ಅದೇ ಥರದ ಬೀಡು ತೊಗೊಂಡು ಈ ಥರ ಪೋಣಿಸ್ಕೊಂಡು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ 1 ಇಂಚ್ಗೆ. ಆ ಸಾರಿಗೆ ಈ ಥರ ಹಾಕಿ ಗಂಟು ಹಾಕಿಬಿಟ್ರೆ ಮುಗ್ದೋಯ್ತು. ಈಗ ಇಲ್ಲಿ ಒಂದು 2-3 ಗಂಟಾದರೂ ಹಾಕಬೇಕಾಗತ್ತೆ, ಅಂದರೆ ಅದು ಸೆಕ್ಯೂರ್ ಆಗುತ್ತೆ, ಅಂದರೆ ಬಿಚ್ಕೊಳ್ಳಲ್ಲ. ಸೊ 2-3 ಗಂಟು ಹಾಕಿ ಕಟ್ ಮಾಡಿಬಿಟ್ರೆ ಕುಚ್ಚು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನು ನೀವು ಯಾವ ಸಾರಿಗಾದರೂ ಹಾಕ್ಬೋದು. ಕಾಟನ್ ಸಿಲ್ಕಿಗೆ, ಮೈಸೂರು ಸಿಲ್ಕ್ಗೆ, ಇವನ್ ಬ್ರೈಡಲ್ ಕುಚ್ಚು ಟೈಪು ಯೂಸ್ ಮಾಡ್ಬೋದು. ನೀವು ಇದಕ್ಕೆ 500 to 600 ನಿಮ್ಮದು ಏರಿಯಾನ ನೋಡ್ಬಿಟ್ಟು ಚಾರ್ಜ್ ಮಾಡ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.